ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಪೂಜಾ ಮನೆಗೆ ಬಂದು ಸತ್ಯ ಹೇಳ್ತದಾಳ. ಅದಕ್ಕೂ ಮುನ್ನ ಶ್ರೇಷ್ಠ ತಾಂಡವ್ ಹಾಜರಾಗೇ ಬಿಟ್ಟರು. ಸತ್ಯ ಸ್ಫೋಟ ಆಗೇ ಬಿಡ್ತು. ಶ್ರೇಷ್ಠ ತಾಂಡವ್ ನಡುವೆ ಇರುವ ಸಂಬಂಧ ಮನೆಯವ್ರ ಮುಂದೆ ಭಟ ಬಯಲಾಯ್ತಾ ಅಥವಾ ಈಗಲೂ ಶ್ರೇಷ್ಠ ಅರ್ಧಂಬರ್ಧ ಸತ್ಯ ಹೇಳಿಬಿಟ್ಲ? ಅಲ್ಲಿ ಕೀರ್ತಿ ಹೇಳಿದ ರೀತಿ, ಕಾವೇರಿ ಅವರು ಹೇಳಿದ ರೀತಿ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ಗೆ ಸ್ಟೇಜ್ ಮೇಲೆ ಹಾನರ್ ನಡೀತಾ ಇರುತ್ತೆ. ಬಟ್ ಯಾವುದಕ್ಕೂ ಯೋಗ ಇಲ್ಲ ಅಂತ ಹೇಳಿದ್ದೆ ಅಲ್ಲಿಂದ ಕರ್ಕೊಂಡು ಬರ್ತಾಳೆ ಪೂಜಾ. ಕರ್ಕೊಂಡು ಬಂದಿದ್ದೆ. ಏನು ಮಾಡ್ತಿದ್ರ? ನಿಮಗೆ ಮಾರಲ್ ಇದೆಯಾ, ಪ್ರಿನ್ಸಿಪಲ್ಸ್ ಇದೆಯಾ? ಮದುವೆ ಆಗಿ 16 ವರ್ಷ ಮಗಳಿದ್ರು ಕೂಡ ಮತ್ತೊಬ್ಬಾಕೆನ ಮದುವೆ ಆಗೋಕ್ಕೆ ಹೋಗ್ತಿದ್ರಲ್ಲ, ಏನು ಹೇಳಬೇಕು ನಿಮಗೆ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಪೂಜಾ? ಅಂದಾಗ ನಾಟಕ ಮಾಡಬೇಡಿ ಬಾಬಾ, ಎಲ್ಲ ಕೂಡ ಗೊತ್ತಿದೆ ಅಂತಿದ್ದಾಗೆ ಶ್ರೇಷ್ಠ ಬರ್ತಾಳೆ. ಯಾಕೆ ತಾಂಡವ ಹೆದ್ರಕೋತಿದ್ಯಾ? ಇವಳಿಗೆ ಹೆದ್ರಕೊಂಡು ಸುಮ್ಮನೆ ಆಗ್ತಿದ್ಯಾ? ಹೌದು ಕಣೆ, ಮದುವೆ ಆಗ್ತಿದ್ದೀವಿ, ಏನು ಮಾಡ್ಕೋತೀಯಾ ಅಂತಂದರೆ ಶ್ರೇಷ್ಠ ಸುಮ್ಮನಿರುವ ಅಂದಾಗ ಯಾಕೆ ಹೆದ್ರಕೋಬೇಕು? ಅವಳಿಗೆ ಹೆದ್ರಕೊಳ್ಳೋ ಸೀನ್ ಇಲ್ಲ. ನಿಜಾನೇ ಹೇಳ್ತಿದ್ದೇನಲ್ವ ನಾನು. ಹೌದು, ನಾನು ಮತ್ತು ತಾಂಡವ್ ಮದುವೆ ಆಗ್ತಿದ್ದೀವಿ, ಏನು ಮಾಡ್ಕೋತೀಯಾ ಅಂತ ಕೇಳ್ತಿದ್ರೆ ಪೂಜಾ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಈ ಭಾವಂಗೆ 16 ವರ್ಷದ ಮಗಳಿದ್ದಾಳೆ, ಆದರೂ ಕೂಡ ಮತ್ತೊಂದು ಮದುವೆ ಬೇಕು. ನನಗೆ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಮದುವೆ ಆಗಿರೋ ಈ ಗಂಡಸನ ತುಂಡೇ ಬೇಕಲ್ವ? ನಾಚಿಕೆ ಆಗಲ್ವಾ? ಮರ್ಯಾದೆ ಇಲ್ವಾ ನಿನಗೆ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಪೂಜಾ. ಜೊತೆಗೆ ಏನು ಮಾತಾಡ್ತಿದ್ಯಾ? ನಾನೇ ನಿಮ್ಮ ಭಾವನೆಯಿಂದ ಬಿದ್ದಿರಲಿಲ್ಲ, ಬೇಕಿದ್ರೆ ಕೇಳು. ಅವನೇ ಪ್ರೀತಿ ಮಾಡಿ ನನ್ನಿಂದ ಬಿದ್ದಿದ್ದು, ಆ ನಂತರನೇ ನಾನು ಪ್ರೀತಿ ಮಾಡಿದ್ದು ಅಂತ ಹೇಳ್ತಿದ್ದಾಳೆ. ನಂತರ ಆ ಕಡೆ ಭಾಗ್ಯ ಏನು ಮಾಡೋದು, ಹೆದ್ರುಕೊಂಡು ಹೊರಗಡೆ ಬರ್ತಾಳೆ. ಬಟ್ ಹೆದ್ರುಕೊಂಡು ಹೊರಗಡೆ ಬಂದರೆ ನನ್ನ ಮನೆಯವರು ಹೊಟ್ಟೆ ತುಂಬಿಸ್ಬೇಕು, ಅವ್ರು ಬೇರೆ EMI ಕಟ್ಟಬೇಕು ಅಂದಿದ್ದಾರೆ. ಜೊತೆಗೆ ಇಲ್ಲಾಂದರೆ ನಿನ್ನ ಜೊತೆ ಬಂದವ್ರನ್ನೆಲ್ಲ ಕರ್ಕೊಂಡು ಮನೆಯಿಂದ ಆಚೆ ಹೋಗು ಅಂದಿದ್ದಾರೆ. ಈ ರೀತಿ ಹೆದ್ರುಕೊಂಡು ಮಾಡಿದ್ರೆ ಖಂಡಿತ ನನಗೇನೂ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆದಷ್ಟು ಬೇಗ ದುಡಿಮೆನೆ ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತಾಳೆ. ಬಂದು ಒಳಗಡೆ ಕೇಳ್ತಾಳೆ, ಏನಮ್ಮ ಆಗಿಂದ ಬರ್ತಿದೆಯಾ, ಏನದು ವಿಷಯ ಅಂತ ಕೇಳ್ತಿದ್ದಾರೆ. ಹೋಟೆಲ್ ಹೋನು ಅದು ಅಂದದಾಗೆ ಚಂದ ಬೇಕೋ ತಗೋ, ಏನು ಹಬ್ಬದ ಸೀಸನ್, ಚಂದ ಎತ್ತಕ್ಕೆ ಬಂದರೆ ಫುಲ್ಲೆಲ್ಲ ಕೊಡೋಕ್ಕಾಗಲ್ಲ ನಾವು ದುಡ್ದಿರೋದನ್ನೆಲ್ಲ ಅಂತ ಹೇಳಿದಾಗ, ಅದಕ್ಕಲ್ಲ ಅಂದಾಗ ಇನ್ನೇನು ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಭಿಕ್ಷೆಗೆ ಬೇಡಕ್ಕೆ ಬಂದುಬಿಡ್ತೀರಲ್ವ. ಇತ್ತೀಚೆಗೆ ಹೊಟ್ಟೆ ಹಸ್ವಾಗ್ತಿದೆ, ದುಡ್ಡಿಲ್ಲ, ಊಟ ಬೇಕು, ಊಟ ಗೀಟ ಕೊಡಲ್ಲ, ಮೊದಲಿನಿಂದ ಹೊರಡ್ತಾ ಇರು ಅಂತ ಹೇಳ್ತಾರೆ. ಇಲ್ಲ ನನಗೆ ಕೆಲಸ ಬೇಕಿತ್ತು, ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ, ಎಲ್ಲರೂ ಕೂಡ ನಮ್ಮ ಮನೇಲಿ ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಅಡುಗೆ ಕೆಲಸ ಇದ್ದರೆ ಕೊಡ್ತೀರಾ ಅಂದಾಗ, ಅಡುಗೆ ಕೆಲಸನ ನಮ್ಮ ಹತ್ರನೇ ಬೇಕಾದಷ್ಟು ಜನ ಕೆಲಸದವ್ರಿದ್ದಾರೆ, ಅವ್ರಿಗೆ ಸಂಬಳ ಕೊಡೋಕ್ಕಾಗ್ತಿಲ್ಲ, ನೀನು ಬೇರೆ ಸೇರಿಸ್ಕೊಂಡು ಸಂಬಳ ಕೊಡಬೇಕಾ? ಮೊದಲು ಇಲ್ಲಿಂದ ಹೊರಡು ಅಂತಾರೆ. ಫೈನಲಿ ಏನು ಮಾಡೋದು ಅಂತ ತೋಚದೆ ದಾರಿ ಮಧ್ಯೆ ಕುಸ್ತೋಗಿ ಸೋತು ಭಾಗ್ಯ ಬರ್ತಿದ್ರೆ ಆ ಕಡೆ ಪೂಜಾ ಅಂತೂ ತನ್ನ ಅಕ್ಕನಿಗೋಸ್ಕರ ತರಾಟೆಗೆ ತಗೋತಿದ್ದಾಳೆ ಶ್ರೇಷ್ಠ ಮತ್ತು ತಾಂಡವ್ನ. ಯಾವುದೇ ಕಾರಣಕ್ಕೂ ನೀವಿಬ್ಬರು ಮದುವೆ ಆಗೋದಕ್ಕೆ ಬಿಡೋದೇ ಇಲ್ಲ ನಾನು ಅಂತ ಹೇಳ್ತಿದ್ರೆ, ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ಅಂತ ತಾಂಡವ್ ಕೇಳ್ತಿದ್ರೆ, ಬ್ಲ್ಯಾಕ್ ಮೇಲ್ ಮಾಡ್ತಿಲ್ಲ, ನೀವು ಯಾವಾಗಲೂ ಕೂಡ ಮರ್ಯಾದೆ ಪುರುಷೋತ್ತಮ ಅಲ್ವಾ, ಮಾನೆ ಮರ್ಯಾದೆಗೆ ಹಂಚ್ತೀರಾ ಅಲ್ವಾ? ಹಂಚಿದ್ರು ಇಂಥ ಕೆಲಸ ಮಾಡಿರೋ ನಿಮಗೆ ಮರ್ಯಾದೆನ ಬಿಡಿಸೋಕೆ, ಚಳಿ ಬಿಡಿಸೋಕೆ ಅಂತ ಒಬ್ಬರಿದ್ದಾರೆ, ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ನಮ್ಮ ಭಾವ ಕಟ್ಕೊಂಡಿರೋಳು ಇರಬೇಕಿದ್ರೇ ಇಟ್ಕೊಂಡಿರೋರು ನಮ್ಮ ಮದುವೆ ಆಗ್ತಿದ್ದಾರೆ ಅಂತ, ಆಮೇಲೆ ಅವರೇ ನಿಮಗೆ ಸರಿಯಾಗಿ ಪಾಠ ಕಲಿಸ್ತಾರೆ ಅಂತ ಹೆದರಿಸ್ತದಾಳೆ. ಆದರೆ ಇಲ್ಲಿ ನಿನ್ನ ಹೆದರಿಕೆಗೆಲ್ಲ ಯಾರೂ ಕೂಡ ಇಲ್ಲಿ ಹೆದರ್ಕೊಳ್ಳೋದಿಲ್ಲ ಅಂತ ಶ್ರೇಷ್ಠ ಹೇಳ್ತಿದ್ರೆ, ಆವಾಜ್ ಹಾಕಿ ನೋಡೋಣ ಏನಾಗುತ್ತೆ ಅಂತ. ಇನ್ನು 3 ದಿನ ಟೈಮ್ ಕೊಡ್ತೀನಿ ಬಾಬಾ, ಅಷ್ಟರಲ್ಲಿ ಮದುವೆಗಿದ್ವೆ ಎಲ್ಲ ನಿಲ್ಲಿಸಿ ಅಕ್ಕನ ಜೊತೆ ಅಚ್ಚುಕಟ್ಟಾಗಿ ಬಾಳ್ಕೊಂಡು ಹೋಗಬೇಕು. ನನ್ನ ಅಕ್ಕ ಈಗಲೇ ಬೇಕಾದಷ್ಟು ಕಣ್ಣೀರು ಹಾಕ್ಬಿಟ್ಟಿದ್ದಾಳೆ, ಮತ್ತೆ ಅವಳು ಅಳಿಸಿದ್ರೆ ಖಂಡಿತ ನಾನು ಸುಮ್ಮನೆ ಬಿಡೋದಿಲ್ಲ ನಿಮ್ಮ ಯಾರನ್ನೂ ಕೂಡ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೋದರೆ ಈ ಕಡೆ ಶ್ರೇಷ್ಠ ಏನು ತಾಂಡವ್ ಅವಳು ಮಾತಾಡ್ತಾ ಹೋಗ್ತಿದ್ರೆ ನೋಡ್ಕೊಂಡೇ ಇದೆಯಲ್ಲ ನೀನು, ಹೋಗಿ ತಡಿಬೇಕಲ್ವ ನೀನು ಅವಳನ್ನ ಅಂತ ಹೇಳ್ತಿದ್ರೆ ಈ ಕಡೆ ಏನೂ ಮಾತಾಡಲ್ಲ. ಶ್ರೇಷ್ಠನೇ ಹೋಗ್ತಾಳೆ. ಬಟ್ ಅಷ್ಟರಲ್ಲಿ ಪೂಜಾ ಹೋಗ್ಬಿಡ್ತಾಳೆ. ಅಷ್ಟರಲ್ಲಿ ತಾಂಡವ್ ಬಂದಿದ್ದೆ, ಏನು ಮಾಡ್ತಿದ್ಯಾ ಶ್ರೇಷ್ಠ, ಏನು ಮಾಡಿದೆ ನೀನು, ಯಾಕೆ ಅವಳನ್ನ ಪ್ರೊವೋಕ್ ಮಾಡಿದೆ? ಏನೋ ಮಾತಾಡ್ತಿದ್ಲು ಅಂತ ಸುಮ್ಮನೆ ಇರಬೇಕಲ್ವ, ಸೈಲೆಂಟಾಗಿ ನೈಸ್ ಮಾಡಿ ಕಳ್ಸೋದು ಬಿಟ್ಟು ಈ ರೀತಿ ಪ್ರೊವೋಕ್ ಮಾಡಿದ್ಯಲ್ಲ ಅಂದಾಗ ಯಾಕೆ ಅವಳಿಗೆ ಹೆದರ್ಕೋಬೇಕಾ? ನನಗೂ ಕೂಡ ಎಲ್ರಿಗೂ ಹೆದರ್ಕೊಂಡು ಸಾಕಾಗಿದೆ. ನಿಮ್ಮ ಮನೆಯವ್ರ ಹತ್ರ ಎಲ್ಲ ಮಾತು ಕೇಳಿ ಎಲ್ಲರೂ ಕೂಡ ನನ್ನ ಮೇಲೆ ಕೈ ಮಾಡಿದ್ರೆ, ಕುಸ್ಮಾಂಡಿ ಭಾಗ್ಯ ಹೊರತಾಗಿ ನೀನು ಕೂಡ ಇಲ್ಲದೇ ಇಲ್ಲ. ಆ ಪೂಜಾ ಎಲ್ಲರೂ ಕೂಡ ನನ್ನ ಮೇಲೆ ಸವಾರಿ ಮಾಡಿದ್ದಾರೆ, ನಿನ್ನ ಮಕ್ಕಳು ನನ್ನ ಮೇಲೆ ಸವಾರಿ ಮಾಡಿದ್ದಾರೆ, ಎಲ್ರಿಗೂ ಕೂಡ ಪಾಠ ಕಲಿಸ್ತೀನಿ. ಎಷ್ಟು ಅಂತ ನಾನು ಕೂಡ ಸಹಿಸ್ಕೊಳ್ಳಿ. ಏನು ಅಂದ್ಕೊಂಡಿದ್ದೀರಾ ನೀವು ಮಾಡಿದ್ದೆಲ್ಲ ಕೇಳ್ಕೊಂಡು ಸುಮ್ಮನಿರ್ತೀನಿ ಅಂತನ? ನಿನಗೋಸ್ಕರ ಬೇಕಾದಷ್ಟು ಅನುಭವಿಸಿದ್ದೀನಿ, ಅವಮಾನ ಪಟ್ಟಿದ್ದೀನಿ, ದಬ್ಬಿಸ್ಕೊಂಡಿದ್ದೀನಿ. ಇಷ್ಟೆಲ್ಲ ಮಾಡಿದ್ಮೇಲೆ ಇನ್ನಂತೂ ಯಾವುದೇ ಕಾರಣಕ್ಕೂ ಸುಮ್ಮನಿರೋಕ್ಕೆ ಸಾಧ್ಯನೇ ಇಲ್ಲ. ಏನು ಮಾಡಬೇಕು ಅದನ್ನು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಆಲ್ರೆಡಿ ಯೋಚನೆ ಮಾಡಿದ್ದೀನಿ, ಯಾರೂ ಕೂಡ ನನ್ನ ತಡೆಯೋಕ್ಕೂ ಆಗೋದಿಲ್ಲ, ಮಾಡ್ತೀನಿ ಅಂತ ಹೇಳಿ ಕಾರ್ ಹೊತ್ಕೊಂಡು ಹೋದರೆ ಅಷ್ಟರಲ್ಲಿ ಕೊಲೀಗ್ಸ್ ಬರ್ತಾರೆ. ಏನು ಸರ್ ನಿಮಗೆ ಬರುತ್ತೆ ಅಂತ ಗೊತ್ತಿತ್ತು, ಯಾರ್ಯಾವ ಹುಡುಗಿ ಅಂದಾಗ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ತಾಂಡವ್ ಸರಿ ಯಾವಾಗ ಪಾರ್ಟಿ ಕೊಡ್ತೀರಾ ಅಂದರೆ ಏನೂ ಮಾತಾಡದೆ ಕಾರ್ ತೊಗೊಂಡು ಹೋದರೆ ಈ ವಯ್ಯಂಗೆ ಎಷ್ಟು ಅಹಂಕಾರ ಇದೆ, ಸರಿಯಾಗಿ ಮಾತಾಡ್ಸಲ್ಲ. ಈ ಮನುಷ್ಯನ ಬೇರೆ ಪ್ರಿನ್ಸಿಪಲ್ ಅವಾರ್ಡ್ಸ್ ಎಲ್ಲ ಕೊಡಬೇಕಾ ಅಂತ ಹೇಳಿ ಆಡ್ಕೋತಿದ್ದಾರೆ. ನಂತರ ತಾಂಡವ್ ಶ್ರೇಷ್ಠನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ. ನಂತರ ಈ ಕಡೆ ಶ್ರೇಷ್ಠನ ಎಲ್ಲಿ ಹೋಗ್ತಿದ್ಯಾ ಅಂತ ಫೋನಲ್ಲಿ ಕೇಳ್ತಿದ್ರೆ, ಎಲ್ಲಿ ಹೋಗಬೇಕು ಅಲ್ಲಿಗೆ ಹೋಗ್ತಿದ್ದಾರೆ. ಇವತ್ತು ಎಲ್ಲ ವಿಷಯ ಎಲ್ರಿಗೂ ಗೊತ್ತಾಗೇ ಆಗುತ್ತೆ
ಅಂತ ಹೇಳಿ ಕುಸುಮ ಅವ್ರ ಮನೆಗೆ ಬರ್ತದಾಗೆ ಈ ಕಡೆ ತಾಂಡವ್ ಕೂಡ ಬರ್ತಾನೆ, ತುಂಬಾ ಕನ್ವಿನ್ಸ್ ಮಾಡ್ತಾನೆ ಶ್ರೇಷ್ಠಗೆ. ಬಟ್ ಯಾವುದು ಕೂಡ ವರ್ಕೌಟ್ ಆಗಲ್ಲ. ಫೈನಲಿ ಇಲ್ಲಿ ಶ್ರೇಷ್ಠ ಹೇಳಿ ತೀರ್ತೀನಿ ಅಂತ ಒಳಗಡೆ ಹೋದರೆ ಆಲ್ರೆಡಿ ಪೂಜಾ ಬಂದಿದ್ದೆ. ಯಾವುದೇ ಕಾರಣಕ್ಕೂ ಶ್ರೇಷ್ಠ ಮದುವೆ ನಡಿಬಾರ್ದು ಅಂದಾಗ ಅವಳ ಮದುವೆ ಯಾಕೆ ನಡಿಬಾರ್ದು, ಅವಳದ್ದು ಕಟ್ಕೊಂಡು ನಮಗೇನಾಗಬೇಕು ಅಂದರೆ ಅವಳ ಮದುವೆ ಆದರೆ ಅಕ್ಕಂಗೆ ತೊಂದರೆ ಆಗುತ್ತೆ, ಅವಳು ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ಯಾ ನೀನು, ಸರಿಯಾಗಿ ಮಾತಾಡುವ ಅಂತಂದರೆ ಇಲ್ಲಿ ಪೂಜಾಗೆ ಸತ್ಯ ಹೇಳೋಕ್ಕಾಗ್ತಿಲ್ಲ. ಬಟ್ ಮದುವೆನ ತಡಿಬೇಕಾಗಿದೆ. ಅಷ್ಟರಲ್ಲಿ ನಾನು ಎಲ್ಲ ಹೇಳ್ತೀನಿ ಅಂತ ಹೇಳಿ ಶ್ರೇಷ್ಠ ಎಂಟ್ರಿ ಕೊಟ್ಟೇ ಬಿಡ್ತಾಳೆ. ಮನೇಲಿ ಎಲ್ಲರೂ ಕೂಡ ಇದ್ದಾರೆ, ಅದ್ರ ಜೊತೆ ತಾಂಡವ್ ಕೂಡ ಬಂದಿದ್ದಾನೆ. ತಾಂಡವ್ ಮತ್ತು ಶ್ರೇಷ್ಠನ ನೋಡಿದ್ದೆ, ಏನಿದು ಏನಾಗ್ತದೆ ಇಲ್ಲಿ ಅಂತಲೇ ಗೊತ್ತಾಗ್ತಿಲ್ಲ, ಏನು ನಡೀತಿದೆ ಇಲ್ಲಿ ಅಂತ ಹೇಳಿದ್ರೆ ನಾನು ಎಲ್ಲವನ್ನ ಕೂಡ ಕೂಲಂಕುಷವಾಗಿ ಹೇಳ್ತೀನಿ ಅಂತ ಹೇಳಿ ಶ್ರೇಷ್ಠ ಮನೆ ಒಳಗಡೆ ಬಂದು ಎಲ್ರಿಗೂ ಕೂಡ ಬಾಂಬ್ ಸಿಡಿಸ್ತಿದ್ದಾಳೆ. ಹಾಗಿದ್ರೆ ಸತ್ಯದ ಬಾಂಬ್ ಸಿಡಿಸೇ ಬಿಡ್ತಾಳೆ ಶ್ರೇಷ್ಠ. ತಾನು ಮದುವೆ ಆಗ್ತಿರೋ ಹುಡುಗ ಬೇರೆ ಯಾರೂ ಅಲ್ಲ, ತಾಂಡವನ್ನು ಸತ್ಯನ ಹೇಳಿಬಿಡ್ತಾಳ. ಹಾಗಾದರೆ ಏನಪ್ಪ ಆಗತ್ತೆ, ಬಿರುಗಾಳಿ ಎಬ್ಬೆ ಬಿಡುತ್ತಾ ಮನೇಲಿ ತಾಂಡವ್ ಮುಖವಾಡ ಕಳ್ಚಿ ಬೀಳುತ್ತ. ಆನಂತರ ಏನಾಗಬಹುದು, ಅಥವಾ ಸತ್ಯ ಹೇಳೋದನ್ನ ತಾಂಡವ್ ತಡೀತಾನ, ಅಥವಾ ಒಂದು ಜಲಕ್ ತೋರಿಸಿ ಸುಮ್ಮನಾಗ್ತಾಳೆ ಶ್ರೇಷ್ಠ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗೋಸ್ಕರ ವಾಚ್ ಮಾಡೋದನ್ನು ಮರಿಬೇಡಿ.